ತಿಂದರೆ ನೆಮ್ಮದಿಯಾಗಿ ತಿನ್ನಬೇಕು ಅಂದರೆ ಆಹಾರಗೆ ವಿಸಿಟ್ ಮಾಡಬೇಕು. ಸೊ ಊಟ ತುಂಬ ಚೆನ್ನಾಗಿತ್ತು. ಸೊ ಜೈ ಡಿ ಬಾಷ್. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ರಾಜರಾಜೇಶ್ವರಿ ನಗರದಲ್ಲಿರುವಂಥ ಆಹಾರ ಅನ್ನೋ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ, ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಅನ್ಲಿಮಿಟೆಡ್ ಆಗಿ ₹299 ಅನ್ಲಿಮಿಟೆಡ್ ಆಗಿ ಫುಡ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ 4 ಥರ ಸ್ಟಾರ್ಟರ್ಸ್ ಇರುತ್ತೆ. ನಾನ್ ವೆಜ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಏನಂದರೆ ₹299 ಒಬ್ಬರಿಗೆ ₹299. 3 ಅಂದರೆ 4 ಥರ 3ರಿಂದ 4 ಥರ ಸ್ಟಾರ್ಟರ್ಸ್ ಇರುತ್ತೆ. ನೀವು ಈಗ ಏನು ನೋಡ್ತಾ ಇದ್ದೀರಾ ಎಲ್ಲನೂ ಕೂಡ ಅನ್ಲಿಮಿಟೆಡು. ತುಂಬ ಕಡೆ ಹೇಳ್ತಾರೆ ಸ್ಟಾರ್ಟರ್ಸ್ ಲಿಮಿಟೆಡು, ಬಿರಿಯಾನಿ ಅನ್ಲಿಮಿಟೆಡ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಹಂಗಲ್ಲ. ಸ್ಟಾರ್ಟರ್ಸು, ಬಿರಿಯಾನಿ, ಮುದ್ದೆ, ಅದೇ ರೀತಿ ರೋಟಿ ಎಲ್ಲನೂ ಕೂಡ ಅನ್ಲಿಮಿಟೆಡು. ಎಷ್ಟು ಬೇಕಾದ್ರೂ ತಿನ್ಬೋದು. ಇವಾಗ ತುಂಬ ಜನ ಕ್ರೌಡ್ ಇದೆ. ಇಲ್ಲಿ ನೋಡ್ಬೋದು ನೀವು ಕೂತ್ಕೊಳ್ಳೋಕ್ಕೆ ಯಾವ ರೀತಿ ಪ್ಲೇಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಒಳಗಡೆ ಫುಲ್ ಆದಾಗ ಇಲ್ಲಿ ಹೊರಗಡೆ ಸಾಟರ್ಡೆ ಸಂಡೇ ಎಲ್ಲ ಇಲ್ಲಿ ವೇಟ್ ಮಾಡ್ತಾರಂತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತಂತೆ ಹೇಳ್ತಾಯಿದ್ರೆ. ನೋಡ್ಬೋದು ಆಹಾರ ರೆಸ್ಟೋರೆಂಟ್ ಯಾವ ರೀತಿ ಇದೆ. ಇದು ನಿಮಗೆ ಲೊಕೇಶನ್ ಇವಾಗಲೇ ಹೇಳ್ಬಿಡ್ತೀನಿ. ಇಲ್ಲಿ ಆರ್.ಆರ್. ನಗರ ಆರ್ಚಿಂದ ಬರ್ತಿರಲ್ಲ ನೀವು. ಆರ್.ಆರ್. ನಗರ ಆರ್ಚಿಂದ ಒಂದೇ ರೋಡು ಸ್ಟ್ರೇಟ್ ಬರಬೇಕು. ಓಕೆ, ಸ್ಟ್ರೇಟ್ ಬಂದರೆ ನೀವು ಈ ಕಡೆ ಡಾಕ್ಟರ್ ವಿಷ್ಣುವರ್ಧನ್ ರೋಡ್ಗೆ ಏನು ಹೋಗ್ತಾರೆ, ಆ ರೋಡಲ್ಲಿ ಮಿಡಲಲ್ಲಿ ಇರುವಂಥದ್ದು. ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು. ಬನ್ನಿ ಇವಾಗ ಒಳಗಡೆ ಹೋಗೋಣ. ನಾವು ಕೂಡ ಊಟ ಮಾಡೋಣ. ಅದ್ರ ಜೊತೆಗೆ ಕಸ್ಟಮರ್ ಏನು ಹೇಳ್ತಾರೆ ಕೇಳೋಣ. ರಿವ್ಯೂ ಹೇಗಿರುತ್ತೆ, ಅದೇ ರೀತಿ ಟೇಸ್ಟಾಗಿರುತ್ತಾ ಅಥವಾ ವರ್ತ್ ಅನ್ಲಿಮಿಟೆಡ್ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ತುಂಬ ಚೆನ್ನಾಗಿದೆ. ಏನು ತೊಗೊಂಡ್ರಿ ಇವತ್ತು? ಅದೇ ಅನ್ಲಿಮಿಟೆಡ್ ನಾನ್ ವೆಜ್ಜು $299 ಅದು ತೊಗೊಂಡಿದ್ದೀವಿ. ಓಕೆ, ಏನೇನು ಕೊಟ್ಟಿದ್ದಾರೆ? ಫಸ್ಟು ಚಿಕನ್ ಮಂಚೂರಿ ಬಂತು, ಅದು ಖಾಲಿ ಮಾಡಿದ್ದೀನಿ. ಚಿಕನ್ ಪೆಪ್ಪರ್ ಬಂತು, ಅದ್ರ ಜೊತೆ ಗ್ರೇವಿನೂ ಇದೆ. ಒಂದು ರೋಟಿ ಬಂತು, ಆಮೇಲೆ ಈ ಕಬಾಬ್ ಬಂತು, ಇದು ದಮ್ ಬಿರಿಯಾನಿ ಬಂದಿದೆ. ಎಲ್ಲ ಐಟಮ್ಸ್, ಈ ಸಾರು ಬಂದಿದೆ, ಸಾರು ಜೊತೆ ಚಿಕನ್ ಇದೆ. ಎಲ್ಲ ಐಟಮ್ಸು ತುಂಬ ಚೆನ್ನಾಗಿದೆ. ಎಲ್ಲ ಅನ್ಲಿಮಿಟೆಡ್. ನಮಗೀಗಲೇ ಸಾಕಾಗೋಯ್ತು. ತುಂಬ ಚೆನ್ನಾಗಿದೆ, ಮನೇಲಿ ಮಾಡೋದಕ್ಕಿಂತ ಚೆನ್ನಾಗಿದೆ. ತುಂಬ ವರ್ಕೌಟ್ ಆಗುತ್ತೆ. ನೋಡಿ, ನಾವು ಮನೆ ಮಂದಿ ಎಲ್ಲ ಬಂದಿದ್ದೀವಿ, 2 ಫ್ಯಾಮಿಲಿ ಬಂದಿದ್ದೀವಿ, ಮಕ್ಕಳು ಮರಿ ಎಲ್ಲ ಸಂತೋಷ ಪಡ್ತಾರೆ. ಅದೆಲ್ಲ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡೋಕ್ಕಾಗಲ್ಲ. ಇದು ತುಂಬ ಸ್ಟ್ಯಾಂಡರ್ಡ್ ಇದೆ. ಇಲ್ಲಿ ನಮಗೆ ವೆಯ್ಟಿಂಗೂ ಇರಲಿಲ್ಲ. ಬಂದ ಕೂಡಲೇ ಸೀಟ್ ಸಿಕ್ತು. ತುಂಬ ಚೆನ್ನಾಗಿ ಕರೆದಿ ಕೂರಿಸಿದ್ರು, ಅವರೇ ಸೀಟ್ ಹಿಡಿದು ಕೂರಿಸಿದ್ರು. ಎಲ್ಲ ಕ್ಲೀನ್ ಇದೆ, ಹೈಜೀನ್ ಇದೆ, ಖುಷಿ ಇದೆ, ಆ್ಯಂಬಿಯನ್ಸ್ ಚೆನ್ನಾಗಿದೆ, ಬರ್ಬೋದು. ತುಂಬ ಚೆನ್ನಾಗಿದೆ. ಬಂದು ಕೇಳ್ತಾ ಇದ್ದಾರೆ. 10/10 ಕೊಡ್ತೀನಿ. ಹಾಂ, ಮಾಡಿ. ಫುಡ್ ಎಲ್ಲ ಸಖತ್ತಾಗಿದೆ. ಎಸ್ಪೆಷಲಿ ಪೆಪ್ಪರ್ ಚಿಕನ್ ನನಗೆ ತುಂಬ ಇಷ್ಟ ಆಯ್ತಿದೆ. ನಾವು $399 ಕಾಂಬೋ ತೊಗೊಂಡಿದ್ವಿ. 299 ಕಾಂಬೋದಲ್ಲಿ ಕಬಾಬು ಪ್ಲಸ್ ಪೆಪ್ಪರ್ ಚಿಕನ್ನು, ಲೆಮನ್ ಚಿಕನ್ನು, ರೈಸು, 2 ವೆರೈಟೀಸ್ ರೈಸು, ಒಂದು ಮತ್ತು ರೋಟಿ, ಕಬಾಬು ಎಲ್ಲ ಬರುತ್ತೆ. ಅನ್ಲಿಮಿಟೆಡ್, ಎಲ್ಲ ಅನ್ಲಿಮಿಟೆಡ್. ಎಷ್ಟು ಬೇಕಾದಷ್ಟು. ಸ್ಟಾರ್ಟರ್ಸ್ ಕೂಡ ಅನ್ಲಿಮಿಟೆಡ್. ವರ್ತ್ ಅನಿಸುತ್ತೆ. 299 ಇದು ವರ್ತ್. ಟೇಸ್ಟು ಮಾತ್ರ ಸಖತ್ತಾಗಿದೆ ಹೇಳಬೇಕಂದ್ರೆ. ಟೇಸ್ಟ್, ವರ್ತು, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲದೂ ಪೂರ 3 ಕೂಡ ಚೆನ್ನಾಗಿದೆ. ನಾನು ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಬನ್ನಿ. ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಇವರು, ಅವ್ರ ಜೊತೆ ಬಂದೆ. ಹಾಂ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮಿಂದ ಮತ್ತೆ ಬರೋಣ ಅಂತ ಬರ್ತೀವಿ. ಫ್ಯಾಮಿಲಿ ಆ್ಯಕ್ಚುಲಿ ನಾವು ಫ್ಯಾಮಿಲಿ ಎಲ್ಲ ಈಗ ಫ್ರೆಂಡ್ಸ್ ಇರೋದು. ನೆಕ್ಸ್ಟ್ ಟೈಮಿಂದ ಫ್ಯಾಮಿಲಿನೆಲ್ಲ ಕರ್ಕೊಂಬರ್ಬೋದು. ಖಂಡಿತ ಕರ್ಕೊಂಬರ್ಬೋದು. ಫ್ಯಾಮಿಲಿ ಸಮೇತ ಬಂದು ಊಟ ಮಾಡ್ಬೋದು. ಆ ಥರ ಏನು ಫೀಲ್ ಆಗಿಲ್ಲ ಸರ್. ತಿನ್ಬೋದು, ಎಷ್ಟು ಬೇಕಾದ್ರೂ ತಿನ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ರೆಕಮೆಂಡ್ ಮಾಡ್ಬೋದು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿರೋದು. ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಾ ಇದ್ದೆ. ಸೊ ನಾನು ಆ್ಯಕ್ಚುಲಿ ಒಂದು 6 ಮಂತ್ಸಿಂದ ಬರೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಬಟ್ ನಾನಿರೋದು ವೈಟ್ ಫೀಲ್ಡಲ್ಲಿ. ಸೊ ಬರೋಕ್ಕಾಗಿಲ್ಲ. ಇಲ್ಲಿ ನಮ್ಮ ಆಫೀಸ್ ಕೆಲಸದಿಂದ ಇವತ್ತು ಬಂದಿದ್ದೆ. ಸೊ ಒಂದ್ಸರಿ ಇವತ್ತೇನಾದರೂ ಆಗಲಿ ಟ್ರೈ ಮಾಡೋಣ ಲಂಚ್ಗೆ ಅಂತ ಬಂದೆ ಇವತ್ತು. ಬಟ್ ಎಕ್ಸ್ಟ್ರೀಮ್ಲಿ ಎಲ್ಲ ಚೆನ್ನಾಗಿದೆ. ಆ್ಯಂಡ್ $299 ಇಸ್ ವರ್ತ್. ಆಮೇಲೆ ಏನೇನು ಕೊಡ್ತಾಯಿದ್ರು ಲೈಕ್ ಹೋಮ್ಲಿ ಫುಡ್ ಥರನೇ ಇದೆ. ಆಲ್ಮೋಸ್ಟ್ ನಿಮಗೆಲ್ಲ ಏನಂದರೆ ಈಗ ಬೇರೆ ಕಡೆ ತಿಂದರೆ ಲೈಕ್ ಹೊಟ್ಟೆ ಅಪ್ಸೆಟ್ ಆಗೋದು ಆ ಥರ ಇದೆ. ಬಟ್ ನಾವು ತಿಂತಾಯಿದ್ರಿ ನಥಿಂಗ್ ಲೈಕ್ ಈಸಿಲಿ ಡೈಜೆಷನ್ ಆಗ್ತಾಯಿದೆ, ಈಸಿಲಿ ತೊಗೊತಾ ಇದ್ದೀರಿ. ಬೇರೆ ಕಡೆ ಸ್ವಲ್ಪ ತಿಂದ ಮೇಲೆ ಸಾಕು ಇದಾಗೋಲ್ಲ ಅಂತ. ಬಟ್ ಇವ್ರದ್ದು ಲೈಕ್ ನಾನು ಯೂಸ್ ಮಾಡ್ತಿರೋ ಐಟಮ್ಸ್ ಲೈಕ್ ಕ್ವಾಲಿಟಿ ಐಟಮ್ಸ್ ಯೂಸ್ ಮಾಡ್ತಾಯಿದ್ದಾರೆ. ಸೊ ನೈಸ್. ಬಟ್ $299 ಇಸ್ ವರ್ತ್. ಬರ್ಬೋದು ಎಲ್ಲರೂ.
ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್. 150 ಕೊಟ್ಟರೆ ನಮ್ಗೆ ಅದು ಸ್ಯಾಟಿಸ್ಫೈ ಆಗಲ್ಲ. ಬಟ್ ಅದು ಒಂದು ನೀವು ಹೇಳ್ತಾರೋ ಅಷ್ಟು ಟೇಸ್ಟ್ ಏನು ಇರೋದಿಲ್ಲ. ಬಟ್ ಇವರು 299ಗೆ ಕೊಡ್ತಾ ಇರೋದು ಇಟ್ಸ್ ಎ ಕೈಂಡ್ ಆಫ್ ಸೋಷಿಯಲ್ ಸರ್ವಿಸ್ ಅಂತ ಹೇಳ್ಬೋದು ಇದರಲ್ಲಿ. ಬಟ್ ನೈಸ್. ಚಿಕನ್ ಆ್ಯಕ್ಚುಲಿ ಒಂದು ಪೆಪ್ಪರ್ ಡ್ರೈ ಅಂತ ಒಂದು ಕೊಟ್ಟರು ಆ್ಯಂಡ್ ಒಂದು ಅದು ಸೂಪರ್ ಆಗಿತ್ತು. ಪೆಪ್ಪರ್ ಡ್ರೈ ಎಕ್ಸ್ಟ್ರೀಮ್ ಹೈ ಆ್ಯಂಡ್ ಚಿಲ್ಲಿ ಚಿಕನ್ ಇದು ಚೆನ್ನಾಗಿದೆ, ರೆಕಮೆಂಡೆಡ್. ಆ್ಯಂಡ್ ಕಬಾಬ್ ಇದು ಸೂಪರ್ ಆಗಿದೆ. ನೆಕ್ಸ್ಟು ಮತ್ತು ಬಿರಿಯಾನಿ ಆ್ಯಂಡ್ ಹೈದ್ರಾಬಾದ್ ಬಿರಿಯಾನಿ ಒಂದು ಕೊಟ್ಟಿದ್ದರು, ಮತ್ತು ಇದು ನಾಟಿ ಸ್ಟೈಲ್ ಒಂದು ಬಿರಿಯಾನಿ ಕೊಟ್ಟಿದ್ದರು, ಒಂದು ರೊಟ್ಟಿ ಕೊಟ್ಟಿದ್ರು. ಎರಡು ಕೊಡ್ತಾರೆ, ಲೈಕ್ ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು. ಎರಡು ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಏನಿಲ್ಲ. ಆ್ಯಂಡ್ ದಿಸ್ ಆಲ್ಸೋ ಇದು ಓಕೆ ನೈಸ್ ಚೆನ್ನಾಗಿದೆ. ಆಮೇಲೆ ಮುದ್ದೆ ಬೇಕಂದ್ರೆ ಮುದ್ದೆನೂ ಕೊಡ್ತಾರೆ. ಅನ್ಲಿಮಿಟೆಡ್, ಎಲ್ಲ ಅನ್ಲಿಮಿಟೆಡು. ಅದೇ ಅಲ್ಲಿ ಬರೋವಾಗ ಆಚೆ ಬರೋದು ಬೋರ್ಡ್ ನೋಡ್ಕೊಂಬಂದೆ 200 ರೂಪೀಸ್ ಹಾಕ್ತೀರಿ, ಚಾರ್ಜ್ ಆಗ್ತಾರೆ ಅಂತ. ಅದಕ್ಕೆ ಸುಮ್ಮನೆ ಬಂದೆ. ಬಟ್ ನೈಸ್. ಹಾಂ, ಬಿಡಬಾರ್ದು ಅಂತ ಅದೇ ಕರೆಕ್ಟ್ ಅಲ್ಲ, ಅದು ಒಳ್ಳೇದೇ ಅದು. ಯಾಕಂದ್ರೆ ತುಂಬ ಜನ ಹಾಕ್ಸ್ಕೊತಾರೆ. ಇವಾಗ ನಾವು ಮದುವೆಗಳೆಲ್ಲ ನೋಡಿದ್ರೆ ಹಾಕ್ಸ್ಕೊಂಡು ವೇಸ್ಟ್ ಮಾಡ್ತಾ ಇರ್ತಾರೆ. ಬಟ್ ನೈಸ್ ಅದು, ಯಾಕಂದ್ರೆ ಅದು ಒಂದು ಭಯ ಇರುತ್ತೆ. ನಾವು ಬಂದಾಗ ನಾವು ಇಬ್ಬರು ಅದೇ ಡಿಸ್ಕಸ್ ಮಾಡ್ತಾರೆ, ಬಿಡಬೇಡ ಎಲ್ಲ ತಿಂದ್ಬಿಟ್ಟು ಹೋಗೋಣ, ಬಿಟ್ಟು ಹೋಗ್ತಾರೆ. ಕರೆಕ್ಟ್ ತುಂಬ ಹಂಗೆ. ಮೇ ಬಿ ನಾನು ತಿಂದಿರೋ ಪ್ರಕಾರ ನಾ ಬೇರೆ ಹೋಟ್ಲೆಲ್ಲ ತಿಂದಿದ್ದು, ದೊಡ್ಡ ಹೋಟ್ಲಲ್ಲಿ ಅಲ್ಲೆಲ್ಲ ಹೋದರೆ ನಿಮಗೆ ಒಂದು 2000 3000ವರೆಗೂ ಹೋಗುತ್ತೆ. ಈ ಐಟಮ್ಸ್ ಎಲ್ಲ ತಿನ್ನೋಕೆ 1500ವರೆಗೂ ಹೋಗುತ್ತೆ. ಇದ್ರಲ್ಲಿ ನನ್ನ ಪ್ರಕಾರಕ್ಕೆ ನೀವು ಮ್ಯಾಕ್ಸಿಮಮ್ ಒಂದು ಚಿಕ್ಕ ಹೋಟ್ಲಿಗೆ ಹೋದ್ರೂ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಒಂದು 1000ವರೆಗೂ ಆದರೂ ಹೋಗುತ್ತೆ. ಈ ಐಟಮ್ಸ್ ನಾನು ತಿನ್ನೋಕೆ ಹೋದರೆ ಎಲ್ಲ ಒಂದೊಂದು ತಗೊಂಡು ಹೋದರೆ. ಬಟ್ ಇವ್ರು ಕೊಡ್ತಾ ಇರೋದು 299 ವರ್ಕ್ ಯುಟಿಲೈಸ್ ಮಾಡ್ಕೊಬೇಕು ಜನ ಬಂದು. ಲೈಕ್ ಬಂದು ಅವರು ಟೇಸ್ಟ್ ಮಾಡ್ಬೋದು ಆರಾಮ್ಸೆ. ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾವು ಈಗ ಚಿಲ್ಲಿ ಚಿಕನ್ ಅಥವಾ ಬೇರೆ ಎಲ್ಲ ತಗೊಂಡು ಒಂದೊಂದೇ ತೊಗೋಬೇಕಾಗುತ್ತೆ. ಕರೆಕ್ಟ್ ಅದ್ರ ಪ್ರೈಸ್ಗೆ ಕರೆಕ್ಟ್ ಎಲ್ಲನೂ ಕೂಡ ಟೇಸ್ಟ್ ಮಾಡ್ಬೋದು. ಕರೆಕ್ಟ್ ಎಕ್ಸಾಕ್ಟ್ಲಿ ಅದೇ ನಾನು ಹೇಳ್ತಾರೆ. ಆ ಕ್ವಾಲಿಟಿ ಬಂದು ಚೆನ್ನಾಗಿದೆ. ನೀವು ಇವಾಗ ಬೇರೆ ಹೋಟ್ಲಿಗೆ ಹೋಗಿ ನೀವು ಇವಾಗ ಒಂದು ಚಿಲ್ಲಿ ಚಿಕನ್ ತಗೊಂಡ್ಬಂದರೆ 250 150 to 200ವರೆಗೂ ಹೋಗುತ್ತೆ. ಸೊ ಇವ್ರು ವಿತಿನ್ 299 ನಿಮಗೆಲ್ಲ ಕೊಡ್ತಾ ಇದ್ದಾರೆ. ಲೈಕ್ ಬಜೆಟ್ ಫ್ರೆಂಡ್ಲಿ ಕೊಡ್ತಾ ಇದ್ದಾರೆ. ಸೊ ಯು ಕ್ಯಾನ್ ಟೇಸ್ಟ್ ಎವ್ರಿಥಿಂಗ್. ಲೈಕ್ ನೀವು ಚಿಲ್ಲಿ ಚಿಕನ್ನ ತಗೊಂಡು ಕಬಾಬೇ ತಗೊಂಡು ನೀವು 150ವರೆಗೂ ಹೋಗುತ್ತೆ ಆಲ್ಮೋಸ್ಟ್. ಬಟ್ ನೈಸ್ ಎಕ್ಸಾಕ್ಟ್ಲಿ. ಡೆಫಿನೆಟ್ಲಿ ಇಟ್ಸ್ ವರ್ತ್ ಆ್ಯಂಡ್ ನೈಸ್ ಹೇಳೋಕ್ಕಾಗಲ್ಲ. സിംപ്ലി സൂപ്പർ അಷ್ಟേ. ಏನು വിനയ് ಅಂತ. ഞങ്ങളൊരു ബിസിനസ് ആവശ്യവുമായിട്ട് കേരളത്തിൽ നിന്ന് വന്നതാണ്. ഇവിടെ വന്ന് ഞങ്ങൾക്ക് ഒരു എന്താ പറയുക, വളരെ സന്തോഷപൂർവ്വം ഞങ്ങളുടെ ഗ്രൂപ്പ് ഞങ്ങളെ ഭക്ഷണത്തിന് ക്ഷണിച്ചു. അപ്പോൾ നല്ല അഭിപ്രായം അവർക്കുള്ളത് കൊണ്ടാണ് വന്നത്. ഒന്ന് എക്സ്പീരിയൻസ് ചെയ്യാമെന്ന് പറഞ്ഞു. സോ ഞങ്ങളിവിടെ വന്നു. ഒരു മനോഹരമായ ഫുഡ് എക്സ്പീരിയൻസ് ആയിരുന്നു. This is first time we are here. This is especially in here. Sorry? Taste wise is a totally different taste. Actually it's ഞങ്ങൾക്ക് വളരെയധികം ഇഷ്ടപ്പെട്ടു. Really it's delicious. The word we are using, that delicious, the word. സന്തോഷം. ഇനിയും ആരെങ്കിലുമൊക്കെ ഉണ്ടെങ്കിൽ നമ്മൾ ഉറപ്പായിട്ടും റെഫർ ചെയ്യും. Yeah, really different options are here. Chicken options are here. It's a very nice food. So comparing to Kerala, it's very it's cheapest here and nice product, nice foods. Thank you.